ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಬೆಂಗಳೂರಿನ ಶಿವಾಜಿನಗರದಲ್ಲಿ ನಿನ್ನೆ ಬೆಳಗ್ಗೆ ನಡೆದ ಘಟನೆ ನಿಜಕ್ಕೂ ಶೇಮ್ಫುಲ್. ಹೈಕೋರ್ಟ್ ಆರ್ಡರ್ ಪ್ರಕಾರ ಫುಟ್ಪಾತ್ ಒತ್ತುವರಿ ತೆರವು ಮಾಡೋಕೆ ಹೋದ ಜಿಬಿಎ ಅಧಿಕಾರಿಗಳು ಮತ್ತೆ ಜೆಸಿಬಿ ಡ್ರೈವರ್ ಮೇಲೆಯೇ ಗ್ಯಾಂಗ್ ಕಟ್ಟಿಕೊಂಡು ಮಾರಣಾಂತಿಕ ಅಟ್ಯಾಕ್ ಮಾಡಲಾಗಿದೆ. ಡ್ಯೂಟಿಯಲ್ಲಿದ್ದ ಸರ್ಕಾರಿ ಇಂಜಿನಿಯರ್ಸ್ಗಳು ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಜೆಸಿಬಿ ಡ್ರೈವರ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಕಂಪ್ಲೀಟ್ ಗೂಂಡಾಗಿರಿ ತೋರಿಸಿದ್ದಾರೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಕಡೆತನಕ ಮಿಸ್ ಮಾಡದೆ ನೋಡಿ. ಫುಟ್ಪಾತ್ ಒತ್ತುವರಿಯಿಂದ ದಿನನಿತ್ಯ ಸಾವಿರಾರು ಕಮ್ಯೂಟರ್ಸ್ಗೆ ಓಡಾಡೋಕೆ ಜಾಗವೇ ಇರಲಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತಾನೆ ಬಿಬಿಎಂಪಿ ಜೆಬಿಎ ಅಧಿಕಾರಿಗಳು ಡೆಮೋಲಿಷನ್ ಡ್ರೈವ್ ಹಮ್ಮಿಕೊಂಡಿದ್ದರು. ಆದರೆ ಈ ಆಪರೇಷನ್ ವೇಳೆ ಸ್ಥಳೀಯ ಕೆಲ ಸಮಾಜಘಾತುಕ ಶಕ್ತಿಗಳು ಏಕಾಏಕಿ ಗಲಾಟೆ ಶುರು ಮಾಡಿ ಆಫೀಸರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಘಟನೆ ವೈರಲ್ ಆಗ್ತಿದ್ದಂತೆ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಕೆಲಸ ಮಾಡೋ ಆಫೀಸರ್ಸ್ ಮೇಲೆ ಅಟ್ಯಾಕ್ ಮಾಡೋದನ್ನ ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಮೇನ್ ಅಕ್ಯೂಸ್ಡ್ ವಿರುದ್ಧ ಕಠಿಣವಾದ ಗೂಂಡಾ ಕೇಸ್ ಬುಕ್ ಮಾಡೋಕೆ ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. Today also JB officials and the staff came for the eviction because of the all completely road is illegally encroached. So when they have come for the encroachment, they started working. Group of people they came and objected, and they resisted. In that along with the local the petty shop owners and the some some organization people also involved in that, they started picked up the quarrel and they assaulted the officials and the staff. As a result, about 6 officers and staff they got injured. And in the after that, when we got the complaint mentioned like that, they used a pepper spray also, and they assaulted with the hand and the helmet and all. So we taken up the case immediately. We arrested 10 people till now, and we are searching for the other person who involved. And then we increased the protection, and again the eviction process is going on now. They started the working now. So henceforth the enforcement also will happen across Bangalore. So what's the message for the people who take up this kind of initiative? The thing is like we're like ADC, it is going to be done in a couple of days. So we're already, because the illegally encroached are there, what they have to evict themselves. Otherwise, definitely from the GBA and along with the police, they will come and they do the eviction. If anybody resist or anybody create any problem, we are going to take serious action against them. ಇತ್ತ ಜೆಬಿಎ ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಕೂಡ ಘಟನೆಯನ್ನ ಕಟುವಾಗಿ ಖಂಡಿಸಿದ್ದಾರೆ. ಘಟನೆ ನಡೆದ ತಕ್ಷಣ ಜೆಬಿಎ ಆಫೀಸರ್ಸ್ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ನೋಂದಾಯಿಸಿದ್ರು. ಆಕ್ಷನ್ಗೆ ಇಳಿದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೆಲವು ಗಂಟೆಗಳಲ್ಲಿ 10 ಜನ ಅಕ್ಯೂಸ್ಡ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರ ಲಿಸ್ಟ್ ಇಲ್ಲಿದೆ ನೋಡಿ. ಕಿರಣ್ 34 ವರ್ಷ, ಬಸವರಾಜ್ 28 ವರ್ಷ, ರಂಜಿತ್ 19 ವರ್ಷ, ರಂಗಸ್ವಾಮಿ 49 ವರ್ಷ, ಮುಜಾಹಿದ ಅಹಮದ್ 39 ವರ್ಷ, ಕೊಟ್ರೇಶ್ 26 ವರ್ಷ, ಪರಶುರಾಮ್ 27 ವರ್ಷ, ರಘು 28 ವರ್ಷ, ಪಾರ್ಥಿಬನ್ 23 ವರ್ಷ, ಭರತ್ 24 ವರ್ಷ.
ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದು, ವೈರಲ್ ವಿಡಿಯೋಗಳನ್ನಿಟ್ಟುಕೊಂಡು ಪ್ರತಿಯೊಬ್ಬರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ದೇವೆ, ಯಾರನ್ನೂ ಬಿಟ್ಟಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇದ್ದಾರೆ, ಅವರು ಸ್ಟೇಷನ್ ಹೋಗಿ ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ, ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈಗೆ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್. ಈ ಇಡೀ ಗಲಾಟೆಯ ಮಾಸ್ಟರ್ ಮೈಂಡ್ ಹಾಗೂ ಮೇನ್ ಅಕ್ಯೂಸ್ಡ್ ಯಾರು ಗೊತ್ತಾ? ಬಸವರಾಜ್ ಪಡುಕೋಟೆ. ಈ ಬಸವರಾಜ್ ಹಿಂದೆ ಇದೇ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಸಾಕ್ಸ್ ಮಾರಿಕೊಂಡು ವ್ಯಾಪಾರ ಮಾಡಿಕೊಂಡಿದ್ದವನು. ಇವತ್ತು ಯಾವುದೋ ಒಂದು ಸಂಘಟನೆ ಬೆಂಬಲ ಹಿಡ್ಕೊಂಡು ವೈಟ್ ಅಂಡ್ ವೈಟ್ ಶರ್ಟ್ ಹಾಕಿಕೊಂಡು ಬಂದು ಆಫೀಸರ್ ಮೇಲೆ ಗೂಂಡಾಗಿರಿ ಮಾಡೋ ಲೆವೆಲ್ಗೆ ಬೆಳೆದಿದ್ದಾನೆ. ಸಾಕ್ಸ್ ಮಾರುತ್ತಿದ್ದವನು ದಿಢೀರನೆ ನಾಯಕನ ತರ ಫೋರ್ಸ್ ಕೊಡ್ತಾ ಗ್ಯಾಂಗ್ ಕಟ್ಟಿಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾನೆ. ಘಟನೆ ಮುಗಿದ ತಕ್ಷಣ ಈ ಬಸವರಾಜ್ ಜಾಗ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದ. ಅಷ್ಟಕ್ಕೆ ಮುಗಿಯಲಿಲ್ಲ, ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ಒಂದು ವಿಡಿಯೋ ಮಾಡಿ ಸ್ಟೇಟಸ್ ಹಾಕಿಕೊಂಡಿದ್ದ. ಅದರಲ್ಲಿ ಏನು ಡ್ರಾಮಾ ಮಾಡಿದ ಅಂದ್ರೆ, ಫುಟ್ಪಾತ್ ಕ್ಲಿಯರೆನ್ಸ್ಗೆ ನಮಗೂ ಇದರಲ್ಲಿ ಯಾವುದೇ ಸಂಬಂಧವಿಲ್ಲ, ಅಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣ ಹತ್ತಿರ ಇದ್ದ ಕನ್ನಡದ ಬಾವುಟ ತೆಗೀರಿ, ಗಣೇಶನ ದೇವಸ್ಥಾನ ಒಡೆದು ಹಾಕಿ ಅಂತ ಆಫೀಸರ್ಸ್ ಹೇಳ್ತಿದ್ರು. ನಾನು ಅದನ್ನ ಪ್ರಶ್ನೆ ಮಾಡೋಕೆ ಹೋದಾಗ ನನಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು, ಹಾಗಾಗಿ ಗಲಾಟೆ ಆಯ್ತು ಅಂತ ಭಾಷಣ ಬಿಗಿದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋಕೆ ಟ್ರೈ ಮಾಡಿದ. ಆ ವಿಡಿಯೋ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದ. ನಾಳೆ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಪೊಲೀಸರಿಗೆ ಡೈಲಾಗ್ ಹೊಡೆದಿದ್ದ. ಆದ್ರೆ ನಮ್ಮ ಪೊಲೀಸರು ಸುಮ್ಮನೆ ಕೂರ್ತಾರ? ಬಸವರಾಜ್ ಎಲ್ಲಿದ್ದಾನಂತ ಟ್ರ್ಯಾಕ್ ಮಾಡಿ ಆತನಿದ್ದ ಜಾಗಕ್ಕೆ ಹೋಗಿ QR ಟೀಮ್ ಆತನನ್ನ ಅರೆಸ್ಟ್ ಮಾಡಿ ಠಾಣೆಗೆ ಎಳೆದುಕೊಂಡು ಬಂದಿದ್ದಾರೆ. ಈಗ ಈ ಕೇಸ್ನಲ್ಲಿ ಒಟ್ಟು ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ನೋಡಿ, ಸಾಕ್ಸ್ ವ್ಯಾಪಾರ ಮಾಡಿಕೊಂಡಿದ್ದವನು ಇದ್ದಕ್ಕಿದ್ದಂತೆ ಬಿಳಿ ಶರ್ಟ್ ಏರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡೋ ಆಫೀಸರ್ ಮೇಲೆ ಕೈ ಮಾಡೋದು, ಆಮೇಲೆ ಸಿಕ್ಕಿ ಬಿದ್ದಾಗ ಕನ್ನಡ ಮತ್ತು ದೇವರ ಹೆಸರಲ್ಲಿ ಎಮೋಷನಲ್ ಡ್ರಾಮಾ ಮಾಡೋದು ಎಷ್ಟು ಸರಿ? ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಇಂತಹ ಗೂಂಡಾಗಳಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಪೊಲೀಸರು ಇವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕಠಿಣ ಕ್ರಮ ಜರುಗಿಸ್ತಾರ ಅಂತ ಕಾದು ನೋಡಬೇಕಾಗಿದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.